ತುಂಬಾ ಕಡೆ ಕಳೆದ ಬಾರಿ ಕೂಡ ಸಾವು ನೋವಾಗಿತ್ತು. ಎಲ್ಲರೂ ಕೂಡ ತಾವು ಕೂಡ ವೀಕ್ಷಣೆಗೆ ಹೋಗಿ ನಾನು ಕಳೆದ ಬಾರಿನೂ ಕೂಡ ಹಾಸನ ಜಿಲ್ಲೆಯ ಸಕಲೇಶ್ಪುರ ಭಾಗದಲ್ಲಿ ಪ್ರವಾಸ ಮಾಡಿದ್ದೀನಿ. ಮಳೆ ಹಾನಿ ಈ ಬಾರಿ ಜಾಸ್ತಿ ಮಳೆ ಬರ್ತಾ ಇದೆ. ಸೊ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಪ್ರದರ್ಶನ ಮಾಡಬೇಕು. ಆದರೆ ಇನ್ನೂವರೆಗೂ ಅದಿಲ್ಲ. ಪರಿಹಾರ ಕಾರ್ಯನೂ ಕೊಡ್ತಾ ಇಲ್ಲ. ನಾವೆಲ್ಲ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಇವರು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಮನೆ ಬಿದ್ದರೆ ನಾವು 3 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ರಿ, 1 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಇವರು 10,000ಕ್ಕೆ ತಂದು ನಿಲ್ಲಿಸಿದ್ದಾರೆ. ರೈತರ ಬೆಳೆ ಇದುವರೆಗೂ 1 ನಯಾ ಪೈಸನೂ ಕೂಡ ಒಂದೇ 1 ನಯಾ ಪೈಸೆ ರೈತರ ಬೆಳೆ ಹಾನಿಯಾಗಿರೋದಕ್ಕೆ ರಾಜ್ಯ ಸರ್ಕಾರ ಒಂದೇ 1 ನಯಾ ಪೈಸೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಬರೀ ಸಮಾವೇಶ ಮಾಡೋದಿದ್ದರೆ 5 ಗ್ಯಾರಂಟಿ ಅಂತಾರೆ. ಈ ಗ್ಯಾರಂಟಿ ಆಗೋಯ್ತದು, 2 ವರ್ಷ ಆಗೋಯ್ತು. ನೀವು ಗ್ಯಾರಂಟಿ ಇನ್ನೆಷ್ಟು ವರ್ಷ ಗ್ಯಾರಂಟಿ ಬದುಕುವ ಗ್ಯಾರಂಟಿಯನ್ನು ಕೊಡಿ, ರೈತರಿಗೆ ಬೆಳೆ ಪರಿಹಾರ ಆಗುವಂಥ ಗ್ಯಾರಂಟಿಯನ್ನು ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇದೆಲ್ಲ ತುಂಬಾ ಕಡೆ ಕಳೆದ ಬಾರಿ ಕೂಡ ಸಾವು ನೋವಾಗಿತ್ತು. ಎಲ್ಲರೂ ಕೂಡ ತಾವು ಕೂಡ ವೀಕ್ಷಣೆಗೆ ಹೋಗಿ ನಾನು ಕಳೆದ ಬಾರಿನೂ ಕೂಡ ಹಾಸನ ಜಿಲ್ಲೆಯ ಸಕಲೇಶ್ಪುರ ಭಾಗದಲ್ಲಿ ಪ್ರವಾಸ ಮಾಡಿದ್ದೀನಿ. ಮಳೆ ಹಾನಿ ಈ ಬಾರಿ ಜಾಸ್ತಿ ಮಳೆ ಬರ್ತಾ ಇದೆ. ಸೊ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಪ್ರದರ್ಶನ ಮಾಡಬೇಕು. ಆದರೆ ಇನ್ನೂವರೆಗೂ ಅದಿಲ್ಲ. ಪರಿಹಾರ ಕಾರ್ಯನೂ ಕೊಡ್ತಾ ಇಲ್ಲ. ನಾವೆಲ್ಲ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಇವರು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಮನೆ ಬಿದ್ದರೆ ನಾವು 3 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ರಿ, 1 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಇವರು 10,000ಕ್ಕೆ ತಂದು ನಿಲ್ಲಿಸಿದ್ದಾರೆ. ರೈತರ ಬೆಳೆ ಇದುವರೆಗೂ 1 ನಯಾ ಪೈಸನೂ ಕೂಡ ಒಂದೇ 1 ನಯಾ ಪೈಸೆ ರೈತರ ಬೆಳೆ ಹಾನಿಯಾಗಿರೋದಕ್ಕೆ ರಾಜ್ಯ ಸರ್ಕಾರ ಒಂದೇ 1 ನಯಾ ಪೈಸೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಬರೀ ಸಮಾವೇಶ ಮಾಡೋದಿದ್ದರೆ 5 ಗ್ಯಾರಂಟಿ ಅಂತಾರೆ. ಈ ಗ್ಯಾರಂಟಿ ಆಗೋಯ್ತದು, 2 ವರ್ಷ ಆಗೋಯ್ತು. ನೀವು ಗ್ಯಾರಂಟಿ ಇನ್ನೆಷ್ಟು ವರ್ಷ ಗ್ಯಾರಂಟಿ ಬದುಕುವ ಗ್ಯಾರಂಟಿಯನ್ನು ಕೊಡಿ, ರೈತರಿಗೆ ಬೆಳೆ ಪರಿಹಾರ ಆಗುವಂಥ ಗ್ಯಾರಂಟಿಯನ್ನು ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.